ವ್ಯಾಲೆಂಟೈನ್ಸ್ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾರ ಗೊತ್ತಾ? ಆಕ್ಚುಲಿ ಎಷ್ಟೋ ಶತಕ ವರ್ಷಗಳ ಹಿಂದೆ ಗ್ರೀಸ್ ನಲ್ಲಿ ಸೇಂಟ್ ವ್ಯಾಲೆಂಟೈನ್ ಅನ್ನೋರು ಲವರ್ಸಿಗೆ ಮದುವೆ ಆಗೋದಕ್ಕ ಸಹಾಯ ಮಾಡ್ತಿದ್ರಂತ. ಎಸ್ಪೆಷಲಿ ಅಲ್ಲಿಯ ಗ್ರೀಕ್ ಸೋಲ್ಜರ್ಸ್ ಗೆ. ಆದ್ರ ಗ್ರೀಕಿನ ಯುವಕ ಸೋಲ್ಜರ್ಸ್ ಮದುವೆ ಜಲ್ದಿ ಆದ್ರ ವೀಕ್ ಆಗ್ಬಿಡ್ತಾರ ಮತ್ತ ಕೆಲ್ಸನ ಸರಿ ಮಾಡೋದಿಲ್ಲ ಅಂತ ಅವರಿಗ ಸ್ಟ್ರಿಕ್ಟ್ ಆಗಿ ಇಡ್ತಿದ್ರು. ಆದ್ರ ಸೇಂಟ್ ವ್ಯಾಲೆಂಟೈನ್ ಇದರ ವಿರುದ್ಧವಾಗಿ ಲವರ್ಸಿಗೆ ಕೂಡಿಸೋದು ಮತ್ತ ಮದುವೆ ಮಾಡಿಸೋದು ಎರಡೂ ಮಾಡ್ತಿದ್ರು. ಅದಕ್ಕ ಈ ಸೇಂಟಿಗ ಅಲ್ಲಿಯ ಕೌನ್ಸಿಲರ್ಸ್ ನೇಣಿಗೆ ಹಾಕಿ ಕೊಂದೇ ಬಿಟ್ರು. ಈ ಕಥೆಯಿಂತ್ರ ಅವಾಗಿನ ಯುವಕರು ಇನ್ಸ್ಪೈರ್ ಆಗಿ ಫೆಬ್ರವರಿ 14 ನ ವ್ಯಾಲೆಂಟೈನ್ಸ್ ಡೇ ಅಂತ ಫಿಕ್ಸ್ ಮಾಡ್ಕೊಂಡ್ರು. ಆದ್ರ ಇದು ಬಹಳಷ್ಟು ದೇಶದಾಗ ಫೇಮಸ್ ಆಗಕ ಈ ಕಂಪನಿ ಕಾರಣ ಅಂತ ಹೇಳ್ತಾರ. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಕ್ 1913 ನ್ಯಾಗ ಹಾಲ್ಮಾರ್ಕ್ ಅನ್ನೋ ಅಮೆರಿಕನ್ ಕಂಪನಿ ಡಿಫರೆಂಟ್ ಸೆಲೆಬ್ರೇಷನ್ ಕಾರ್ಡ್ಸ್ ಮಾರಾಟಕ್ಕ ಬಿಟ್ರು. ಅವಾಗ ವ್ಯಾಲೆಂಟೈನ್ಸ್ ಕಾರ್ಡ್ ಕೂಡ ಸ್ಟಾರ್ಟ್ ಮಾಡಿದ್ರು. ಇಂಥ ವ್ಯಾಲೆಂಟೈನ್ಸ್ ಕಾರ್ಡ್ ಮತ್ತ ರೋಸ್ ಕೊಟ್ಟು ಪ್ರಪೋಸ್ ಮಾಡೋ ಸ್ಟೈಲ್ ತುಂಬಾ ಕ್ಲಿಕ್ ಆಯ್ತ್ರಿ. ಈ ಕಾರ್ಡ್ ನ್ಯಾಗ ಪ್ರಿಂಟೆಡ್ ಮೆಸೇಜ್ ಇರ್ತಿತ್ತು ಮತ್ತ ಸ್ವಲ್ಪ ಖಾಲಿ ಜಾಗಾನೂ ಇರ್ತಿತ್ತು. ಅಲ್ಲಿ ಹುಡುಗರು ಆಗ್ಲಿ ಅಥವಾ ಹುಡುಗಿರು ಆಗ್ಲಿ ತಮ್ಮ ಮನಸ್ಸಿನ ಫೀಲಿಂಗ್ಸ್ ಅಂದ್ರ ಯಾವ ಫೀಲಿಂಗ್ಸ್ ಬಾಯಿಂದ ಹೇಳಕ್ಕ ಸಂಕೋಚ ಆಗ್ತಿತ್ತೋ ಅದನ್ನ ಕಾರ್ಡ್ ನ್ಯಾಗ ಬರೆದು ತಮ್ಮ ಇಷ್ಟ ಆಗುವಂತವರಿಗೆ ಕೊಡ್ತಿದ್ರು. ಇದೇ ತರ ಪ್ರಪೋಸ್ ಕೂಡ ಮಾಡ್ತಿದ್ರಂತ್ರಿ. ಈ ಟ್ರೆಂಡ್ ವರ್ಲ್ಡ್ ನಾಗ ವೈರಸ್ ಕತೆ ಹರಡಕ್ ಸ್ಟಾರ್ಟ್ ಆಯ್ತು. ಇದೇ ತರ ಬಹಳಷ್ಟು ಚಾಕ್ಲೇಟ್ ಮಾರುವಂತ ಕಂಪನೀಸ್ ವ್ಯಾಲೆಂಟೈನ್ಸ್ ಡೇ ನ ಯೂಸ್ ಮಾಡ್ಕೊಂಡು ಚಾಕ್ಲೇಟ್ ನ ಗಿಫ್ಟ್ ಮಾಡೋ ತರ ಮಾರ್ಕೆಟಿಂಗ್ ಮಾಡಿದ್ರು. ಸೊ ಬೇರೆ ಬೇರೆ ಫಾರಿನ್ ಕಂಪನಿ ಪ್ರಾಡಕ್ಟ್ಸ್ ಮುಖಾಂತರ ಈ ವ್ಯಾಲೆಂಟೈನ್ಸ್ ಡೇ ಅನ್ನೋ ಕಾನ್ಸೆಪ್ಟ್ ನಮ್ಮ ಕಂಟ್ರಿಗೂ ಬಂತ್ರಿ. ಅದಕ್ಕ ಹೆಚ್ಚಾನೆಚ್ಚು ಈ ವ್ಯಾಲೆಂಟೈನ್ಸ್ ಡೇ ಟ್ರೆಂಡ್ ಕಾಲೇಜ್ ನಾಗ ಫಾಲೋ ಮಾಡ್ತಾರ. ಯಾಕಂದ್ರ ಚಾಕ್ಲೇಟ್ಸ್ ಮಾರಾಟ ಮಾಡೋ ಕಂಪನೀಸ್ ತಮ್ಮ ಅಡ್ವರ್ಟೈಸ್ಮೆಂಟ್ ನಾಗ ಸಣ್ಣ ಮಕ್ಕಳು ತೋರ್ಸೋದ್ಕಿಂತ ಜಾಸ್ತಿ ಯುವಕರನ್ನ ತೋರಿಸ್ತಾರ್ರಿ. ಯಾಕಂದ್ರ ಸಣ್ಣ ಮಕ್ಕಳು ಚಾಕ್ಲೇಟ್ ಅಂತೂ ತಿಂತಾರ್ರಿ. ಆದ್ರ ಯೂತ್ ಗೆ ಮಾರ್ಬೇಕಂದ್ರ ಏನಾದ್ರೂ ಕೂಲ್ ಮತ್ತ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇಟ್ಟು ಮಾರ್ತಾರ. ಎಸ್ಪೆಷಲಿ ಗಿಫ್ಟಿಂಗ್ ಪರ್ಪಸ್ ಗ ನೋಡಿದ್ರಿ ಯಾವ ತರ ಫಾರಿನ್ ಕಂಪನೀಸ್ ತಮ್ಮ ಪ್ರಾಡಕ್ಟ್ಸ್ ಮಾರಾಟ ಜೊತೆ ತಮ್ಮ ಕಲ್ಚರ್ನು ಇಂಡಿಯಾಗೆ ತಂದ್ರು.